ಕೆಲಸ ಕೊಡಿಸಿ ಅಂತ ಹಿಂದೆ ಬಿದ್ದು ಶಾಸಕನನ್ನೇ ಕೆಡ್ಡಗೆ ಕೆಡವಿದ ಟ್ರ್ಯಾಪ್ ಟೀಮ್ ಅದು. ಮೈಸೂರು, ಬೆಂಗಳೂರು ಸೇರಿದಂತೆ ಹಲವೆಡೆ ವಿಐಪಿಗಳಿಗೆ ಹನಿ ಟ್ರ್ಯಾಪ್ ಮಾಡಲಾಗ್ತಾ ಇದೆ. ಶಾಸಕರ ಜೊತೆ ಅವರ ಆಪ್ತರನ್ನು ಕೂಡ ಪರಿಚಯಿಸಿಕೊಂಡು ಹನಿ ಟ್ರ್ಯಾಪ್ ಮಾಡಿದ್ದಾರೆ. ಇನ್ನು ವಿಐಪಿಗಳು ಉಳಿದುಕೊಳ್ತಾ ಇದ್ದ ಹೋಟೆಲ್ ಅನ್ನೇ ಬುಕ್ ಮಾಡ್ತಾ ಇತ್ತು ಆ ಖತರ್ನಾಕ್ ಟೀಮ್. ಇನ್ನು ಹೋಟೆಲ್ ರೂಮ್ನಲ್ಲಿ ಮೊದಲೇ ಹಿಡನ್ ಕ್ಯಾಮ್ರಾ ಫಿಕ್ಸ್ ಮಾಡ್ತಾ ಇದ್ರು ಆ ಟೀಮ್. ಇನ್ನು ಶಾಸಕ ಹರೀಶ್ ಗೌಡಗೂ ಕೂಡ ಇದೇ ರೀತಿ ಟ್ರ್ಯಾಪ್ ಮಾಡಿದ್ರು ಈ ಹನಿ ತಂಡ ಅಂತ ಗೊತ್ತಾಗ್ತಾ ಇದೆ. ವೇಷವಾಟಿಕೆಯಲ್ಲಿ ತೊಡಗಿದ್ದ ಯುವತಿಯನ್ನೇ ಟ್ರ್ಯಾಪ್ಗೆ ಬಳಸಿದ್ದ ದಂಧೆಕೋರರು ಯುವತಿ ಜೊತೆ ಸಲುಗೆಯಿಂದಿದ್ದ ವಿಡಿಯೋವನ್ನೇ ತೋರಿಸಿ ಈಗ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಎಸ್, ಹೆಣ್ಣನ್ನ ಮುಂದೆ ಇಟ್ಟು ಅವರ ವೀಕ್ನೆಸ್ ಅನ್ನ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಆಗಿರುವಂಥದ್ದು ಕೂಡ ಅದೇನೆ. ಹರೀಶ್ ಅವರಿಗೆ 1 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಪದೇ ಪದೇ ಹಣಕ್ಕೆ ಡಿಮ್ಯಾಂಡ್ ಇಟ್ಟಾಗ ಪೊಲೀಸ್ನವರಿಗೆ ಶಾಸಕರಿಂದ ದೂರು ಕೂಡ ಕೊಡ್ತಾರೆ. ಬ್ಲ್ಯಾಕ್ ಮೇಲ್ಗೆ ಹೆದರಿ 15 ಲಕ್ಷ ಹಣ ಆಲ್ರೆಡಿ ನೀಡಿದ್ರಂತೆ ಇವರು. ಮಾನ ಮರ್ಯಾದೆ ಹರಾಜಾಗ್ಬಿಡ್ತದೆ. ಯಾಕಂದರೆ ಅವರೊಂದು ಕ್ಷೇತ್ರದ ಶಾಸಕರು, ಆ ಕ್ಷೇತ್ರದ ಜನ ಇವ್ರನ್ನ ನಂಬಿ ವೋಟ್ ಹಾಕಿದ್ದಾರೆ. ಈಗ ನೋಡಿದರೆ ಈ ಥರ ಹನಿ ಟ್ರ್ಯಾಪು ಅದು ಇದು, ಯಾಕಂದರೆ ಇವರಿಗೂ ಗೊತ್ತಿರ್ತದೆ ಈ ಹನಿ ಟ್ರ್ಯಾಪಿಗೆ ಒಳಗಾದವ್ರಿಗೆ ಯಾವ ಥರ ಮಾನ ಮರ್ಯಾದೆ ಹರಾಜಾಗಿರ್ತದೆ ಅಂತ. ಯಾಕಂದರೆ ಬರೀ ರಾಜ್ಯ ಮಟ್ಟದಲ್ಲಿ ಅಥವಾ ಅವರು ಕ್ಷೇತ್ರ ಮಟ್ಟದಲ್ಲಿ ಮಾತ್ರ ಹರಾಜಾಗ್ತದೆ. ಆ ಸೋಷಿಯಲ್ ಮೀಡಿಯಾ ಇವತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡು ಹೋಗ್ತಾ ಇದೆ ಅಂದಾಗ ಎಲ್ಲ ಒಂದು ಕಡೆ ಹೆದರು ಒಂದು 15 ಲಕ್ಷ ಹಾಕ್ತಾರೆ. ದಯಮಾಡಿ ವಿಡಿಯೋಗಳನ್ನೆಲ್ಲ ಬಿಡಬೇಡಿ ಪಬ್ಲಿಕಲ್ಲಿ ಅಂತ. ಆದರೂ ಕೂಡ ಅವ್ರು ಕೇಳಲ್ಲ, ಮತ್ತೆ ಹಣಕ್ಕೆ ಡಿಮ್ಯಾಂಡ್ ಇಡ್ತಾನೆ ಇರ್ತಾರೆ. ಅದಾದ ನಂತರ ಅವರು ಪೊಲೀಸ್ನವರಿಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಇದು ಚಾಮರಾಜ ಕ್ಷೇತ್ರ ಕಾಂಗ್ರೆಸ್ ಶಾಸಕ ಹರೀಶ್ ಗೌಡಗೆ ಆಗಿರುವಂತಹ ಹನಿ ಟ್ರ್ಯಾಪ್. ಈ ಹನಿ ಟ್ರ್ಯಾಪ್ಗೆ ಒಳಗಾದವರಿಗೆ ಗೊತ್ತಿರ್ತದೆ ಎಷ್ಟು ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸಿರ್ತಾರೆ. ಆರ್ಥಿಕವಾಗಿಯೂ ಕೂಡ ಸಾಕಷ್ಟು ಸಂಕಷ್ಟಕ್ಕೆ ಈಡಾಗ್ತಾ ಇರ್ತಾರೆ. ಈ ಹಿಂದೆ ಸಾಕಷ್ಟು ಸಂದರ್ಭದಲ್ಲಿ ವೈದ್ಯರನ್ನು ಕೂಡ ಬಿಟ್ಟಿಲ್ಲ, ಡಾಕ್ಟ್ರಿಗೂ ಹನಿ ಟ್ರ್ಯಾಪ್ಗೆ ಇಲ್ಲಿ ಒಳಪಡಿಸಿದ್ರು. ಉದ್ಯಮಿಗಳನ್ನು ಕೂಡ ಬಿಟ್ಟಿಲ್ಲ ಈ ಹನಿ ಟ್ರ್ಯಾಪ್ ಟೀಮ್ನವರು. ಈಗ ನೋಡಿದರೆ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಹೊಸ ಸಂಚಲನ ಅಂತಲೇ ಹೇಳ್ಬೋದು. ಇದು ಈ ರಾಜ್ಯ ರಾಜಕಾರಣದ ಈಗಿನ ಮಟ್ಟಿಗೆ ಇದೊಂದು ದೊಡ್ಡ ಹನಿ ಟ್ರ್ಯಾಪ್ ಪ್ರಕರಣ ಅಂತಲೇ ಇದನ್ನು ಕನ್ಸಿಡರ್ ಮಾಡಬೇಕಾಗ್ತದೆ. ಹಾಗಾಗಿ ಇವರು ಅಂದರೆ ಇಲ್ಲಿ ಪ್ರಮುಖವಾಗಿ ಈ ಹನಿ ಟ್ರ್ಯಾಪ್ ಮಾಡೋರೆಲ್ಲನೂ ಕೂಡ ಒಂದು ಹೆಣ್ಣನ್ನು ಮುಂದಿಟ್ಕೊಂಡೆ, ಯಾರೇ ಒಬ್ಬ ಪುರುಷ ಒಂದು ಹೆಣ್ಣಿಗೆ ಮನಸೋಲ್ತಾನೆ, ಹೆಣ್ಣಿಗೆ ಅವನ ವೀಕ್ನೆಸ್ಗಳನ್ನ ಎಲ್ಲ ಬಿಟ್ಕೊಡ್ತಾನೆ ಅಂತ. ಆಮೇಲೆ ಇಲ್ಲಿ ಭಾಳ ಮುಖ್ಯವಾಗಿ ಈ ವಿಐಪಿಗಳು ವಿವಿಐಪಿಗಳು ಸ್ಟೇ ಆಗ್ತಾ ಇದ್ದಂತಹ ಈ ಹೋಟೆಲ್ಗಳಲ್ಲಿ ಈ ಟೀಮ್ ಹೋಗಿ ಹಿಡನ್ ಕ್ಯಾಮ್ರಾ ಏನು ಅಳವಡಿಸ್ತಾ ಇದ್ರಲ್ಲ, ಇನ್ನೊಂದು ಕಡೆ ಇಲ್ಲಿ ಕ್ಯಾಮ್ರಾಗಳನ್ನೆಲ್ಲ ಅಳವಡಿಸ್ತಾ ಇರ್ತಾರೆ ಈ ಹನಿ ಟ್ರ್ಯಾಪ್ ಟೀಮ್ನವರು. ಅಂದರೆ ಆ ಹೋಟೆಲ್ ಅವ್ರು ಏನು ಮಾಡ್ತಾ ಇರ್ತಾರೆ, ಆ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಏನು ತೆಗೆದುಕೊಂಡಿರ್ತಾರಲ್ಲ, ಈ ಕ್ಯಾಮ್ರಾ ಅಳವಡಿಸೋ ತನಕ ಅವ್ರೇನು ಮಾಡ್ತಾ ಇರ್ತಾರೆ? ಹಾಗಾದರೆ ಯಾವುದೇ ರೀತಿಯಾದಂಥ VIP ರೂಮ್ಗಳನ್ನ ಪರಿಶೀಲನೆ ಮಾಡಲ್ವಾ ಹಾಗಾದರೆ ಆ ಹೋಟೆಲ್ ಅವರು? ಈ ಥರನೂ ಒಂದಿಷ್ಟು ಚಿಂತನೆಗಳನ್ನು ಮಾಡಬೇಕಾಗ್ತದೆ. ಪೊಲೀಸ್ನವರು ಈ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡಬೇಕಾಗ್ತದೆ. ಮತ್ತೊಂದು ಕಡೆ ಬಹಳ ಜವಾಬ್ದಾರಿ ಇರುವಂಥವ್ರು ಶಾಸಕರು, ಯಾವುದೇ ಕ್ಷೇತ್ರದ ಶಾಸಕ ಆಗಲಿ, ಇವತ್ತು ಬರೀ ಹರೀಶ್ ಅಂತಲ್ಲ, ಒಂದು ಸಾರ್ವಜನಿಕ ಜೀವನದಲ್ಲಿ ಬದುಕ್ತಾ ಇರುವಂತಹ ಅವರು MLA ಆಗಿರಲಿ, MP ಆಗಿರಲಿ, ಮಿನಿಸ್ಟ್ರೇ ಆಗಿರಲಿ, ಭಾಳ ಜವಾಬ್ದಾರಿಗಳಿರ್ತವೆ. ತನಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನು, ತನ್ನ ಕ್ಷೇತ್ರದ ಜನ ನನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಗಳನ್ನು ಈಡೇರಿಸಬೇಕಾಗ್ತದೆ. ಆದರೆ ಈ ಥರ ಹನಿ ಟ್ರ್ಯಾಪ್ಗೆ ಒಳಗಾಗೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನೊಂದು ಕಡೆ ನಮ್ಮ ಫ್ರೀಡಮ್ TV ಕಡೆಯಿಂದನೂ ಕೂಡ ಹರೀಶ್ ಅವರಿಗೆ, ಅಂದರೆ ಈ ಶಾಸಕ ಆಗಿರುವಂತಹ ಹರೀಶ್ ಅವರಿಗೆ ನಾವು ಕರೆಯನ್ನು ಮಾಡ್ತಾ ಇದ್ದೀವಿ, ಬಟ್ ಅವರು ಸರಿಯಾದಂತಹ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನನ್ನ ಮೇಲೆ ಯಾವುದೇ ರೀತಿಯಾದಂತಹ ಹನಿ ಟ್ರ್ಯಾಪ್ ಆಗಿಲ್ಲ ಅನ್ನುವಂತಹ ಆ್ಯಂಗಲ್ನಲ್ಲೇ ಈಗ ಮಾತಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮಾಧ್ಯಮದಿಂದನೂ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಹರೀಶ್ ಅವರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈ ಥರ ಏನೂ ನಡೆದೇ ಇಲ್ಲ, ಇವೆಲ್ಲವೂ ಕೂಡ ಸುಳ್ಳು, ಸತ್ಯಕ್ಕೆ ದೂರವಾಗಿರುವಂಥ ಮಾತು, ಇದು ಹರೀಶ್ ಅವರು ಹೇಳ್ತಾ ಇರುವಂಥ ಮಾತು. ಯಾಕಂದರೆ ಈ 15 ಲಕ್ಷ ಏನೀಗ ಕೊಟ್ಟಿದ್ದೀವಿ, 1 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಹನಿ ಟ್ರ್ಯಾಪ್ ಮಾಡೋರು.